ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, 35 ಮಾರ್ಕ್ಸಿನ ಇಂಗ್ಲೀಷ್ ನೀವು ಅರೌಂಡ್ 15 ಚಾಪ್ಟರ್ಸ್ನ ಓದಿದ್ರೆ ಕಂಪ್ಲೀಟ್ ಮಾಡ್ಬೋದು. ಇದನ್ನು ನೀವು ಕಂಪ್ಲೀಟ್ ಮಾಡಿದ್ರೆ ಕರೆಕ್ಟಾಗಿ ಪರೀಕ್ಷೆನಲ್ಲಿ 5 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದರೆ ಆಲ್ರೆಡಿ 3 ಲಕ್ಷ ಜನಕ್ಕಿಂತ ಮೇಲ್ಗಡೆ ಇರ್ತೀರ. ಸೊ ನೋಟಿಫಿಕೇಷನ್ಗಳು ಆರಂಭ ಆಗ್ತಾ ಇದ್ದಾವೆ. ಮೆಜಾರಿಟಿ ಆಫ್ ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ಇವಾಗ ಕಮ್ಯುನಿಕೇಷನ್ ಪೇಪರ್ ಕಡ್ಡಾಯ ಮಾಡಿದ್ದಾರೆ. KEA ಇವ್ರು ನಡೆಸುವಂಥ ಪರೀಕ್ಷೆಗಳಲ್ಲಿ 90% ಕಮ್ಯುನಿಕೇಷನ್ ಪೇಪರ್ ಇರುತ್ತೆ. ಇನ್ನು KPSCಗೆ ಬಂದರೆ ಗ್ರೂಪ್ ಸಿ ಪರೀಕ್ಷೆ ಆಗಿರ್ಬೋದು, SDAA, PDO, ಸೆಕ್ರೆಟರಿ ಗ್ರೇಡ್ 1, ಗ್ರೇಡ್ 2 ಈ ರೀತಿ ಪರೀಕ್ಷೆಗಳಲ್ಲಿ ಕಮ್ಯುನಿಕೇಷನ್ ಪೇಪರ್ ಇದ್ದೇ ಇರುತ್ತೆ. ಕಮ್ಯುನಿಕೇಷನ್ ಪೇಪರ್ನಲ್ಲಿ 35 ಮಾರ್ಕ್ಸಿಗೆ ಕನ್ನಡ, 35 ಮಾರ್ಕ್ಸಿಗೆ ಇಂಗ್ಲೀಷ್ ಇರುತ್ತೆ, 30 ಮಾರ್ಕ್ಸಿಗೆ ಕಂಪ್ಯೂಟರ್ ಇರುತ್ತೆ. GK ಆಲ್ಮೋಸ್ಟ್ ಎಲ್ಲ ಓದ್ತೀರ, ಯಾಕೆಂದರೆ ಪ್ರತಿಯೊಬ್ಬರು ಕಾಂಪಿಟೇಟಿವ್ ಎಕ್ಸಾಮ್ ಸ್ಟಾರ್ಟ್ ಮಾಡೋದು GK ಪೇಪರಿಂದ. ಕಮ್ಯುನಿಕೇಷನಿಗೆ ಬಂದರೆ ಕನ್ನಡ ಅಂತೂ ತಕ್ಕ ಮಟ್ಟಿಗೆ ಓದಿರ್ತೀರ, ಕಂಪ್ಯೂಟರ್ನ ಕೂಡ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಕನ್ನಡದಲ್ಲಿ ಓದ್ಕೋತೀರ. ಬಟ್ ಇಂಗ್ಲೀಷಲ್ಲೇ ಓದಬೇಕು, ಇಂಗ್ಲೀಷಲ್ಲೇ ಅರ್ಥ ಮಾಡ್ಕೋಬೇಕು, ಪ್ರಶ್ನೆಗಳು ಕೂಡ ಇಂಗ್ಲೀಷಲ್ಲೇ ಇರುತ್ತೆ. ಸೊ ಇದಕ್ಕೆ ಹೇಳಿದ್ದು, ಇಂಗ್ಲೀಷಲ್ಲಿ ನೀವು ಕರೆಕ್ಟ್ ಆದರೆ 5 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದರೆ ಆಲ್ರೆಡಿ 3 ಲಕ್ಷ ಜನಕ್ಕಿಂತ ಮೇಲಿರ್ತೀರ. ನೀವು ಪ್ರಿಪೇರ್ ಆಗಬೇಕಾಗಿರೋದು ಕೇವಲ 15 ಇಂಪಾರ್ಟೆಂಟ್ ಚಾಪ್ಟರ್ಸ್. ನೋಟಿಫಿಕೇಷನ್ಗಳು ಒಂದೊಂದೇ ಸ್ಟಾರ್ಟ್ ಆಗ್ತಾ ಇದ್ದಾವೆ. KE ಅವರು ಸ್ಟಾರ್ಟ್ ಮಾಡಿದ್ದಾರೆ, KPSC ಕೂಡ ಬರುತ್ತೆ, ಆ್ಯಂಡ್ PSI ನೋಟಿಫಿಕೇಷನ್, ಎಲ್ಲ ನೋಟಿಫಿಕೇಷನ್ ಕೂಡ ನಿಮಗೆ ಸಾಲಿದೆ. ಜೊತೆಗೆ ಮೀಸಲಾತಿ ಪ್ರಾಬ್ಲಮ್ ಕೂಡ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಸರ್ಕಾರ 56% ಮೀಸಲಾತಿ ಪ್ರಕಾರ ನೇಮಕಾತಿ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಎಲ್ಲ ಕೂಡ ಸಾಲ್ವ್ ಆಗಿದೆ, ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು. ಸೊ KEAನಲ್ಲಿ ಮುಂಬರುವ ದಿನಗಳಲ್ಲಿ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳು ಖಾಲಿ ಇದ್ದಾವೆ. ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಇಂಗ್ಲೀಷ್ನ ಪ್ರಾಮುಖ್ಯತೆ ಬಗ್ಗೆ ಹೇಳ್ತಾ ಇದ್ದೀನಿ. ನೀವು ಓದಬೇಕಾಗಿರುವಂತಹ ಕೇವಲ 15 ಚಾಪ್ಟರ್ಸ್ ಯಾವುದು ಅದು ಕೂಡ ಇದೆ. ಸೊ ಯಾರಿಗಾದರೂ ಆನ್ಲೈನ್ ತರಗತಿಗಳ ನೀಡಿದರೆ PSI, ESI, ಎಕ್ಸೈಸ್ ಗಾರ್ಡ್, ವಿಲೇಜ್ ಅಕೌಂಟೆಂಟ್, ಗ್ರೂಪ್ ಸಿ, ಎವ್ರಿಥಿಂಗ್ ಈ ನಂಬರ್ಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿ ನಮ್ಮ ತಂಡ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುತ್ತೆ. ಈ ವಿಡಿಯೋದ ಮೇನ್ ಉದ್ದೇಶ ಈ 15 ಚಾಪ್ಟರ್ಸ್ಗಳು. ನಮ್ಮ ಚಾನಲ್ನ ನೀವು ಓಪನ್ ಮಾಡಿ ನೋಡಿದ್ರೆ ಈ ಹಿಂದೆ ಹಲವಾರು ಇಂಗ್ಲೀಷ್ ವಿಡಿಯೋಗಳನ್ನು ಮಾಡಿದ್ದೀವಿ. ಇಂಗ್ಲೀಷ್ನ ಪ್ಲೇಲಿಸ್ಟ್ ಕೂಡ ಇದೆ, ಚೆಕ್ ಮಾಡ್ಬೋದು ನೀವು. ಸೊ ತುಂಬ ಸಲ ಹೇಳು ಕೂಡ ಇದ್ದೀನಿ ಯಾವ ಚಾಪ್ಟರ್ಸನ್ನು ಓದಬೇಕು ಅಂತ. ಇವಾಗ ನೋಟಿಫಿಕೇಷನ್ ಸ್ಟಾರ್ಟ್ ಆಗಿರೋದ್ರಿಂದ ಈ 15 ಚಾಪ್ಟರ್ಸನ್ನು ಬರ್ಕೊಳ್ಳಿ. ಇಂಗ್ಲೀಷ್ನಲ್ಲಿ 100% ಹೆಲ್ಪ್ ಆಗುತ್ತೆ ನಿಮಗೆ. ಈ 15 ಚಾಪ್ಟರ್ಸ್ ಯಾವ ರೀತಿ ಪಿಕ್ ಮಾಡಿದ್ದೀವಿ ಅಂದರೆ, ಇಂಗ್ಲೀಷ್ನಲ್ಲಿ ಒಂದು ಚಾಪ್ಟರ್ ಮೇಲೆ ಒಂದೇ ಪ್ರಶ್ನೆ ಕೇಳಲ್ಲ. ಇಲ್ಲಿ ನೋಡಿ, ಇಲ್ಲಿ ಆರ್ಟಿಕಲ್ಸ್ ಮೇಲೆ ಬೇಕಾದ್ರೆ 3-4 ಪ್ರಶ್ನೆ ಕೇಳ್ಬೋದು, ಸಿನೋನಿಮ್ಸ್ ಮೇಲೆ ಬೇಕಾದ್ರೆ 5 ಪ್ರಶ್ನೆ ಕೇಳ್ಬೋದು. ಆ ರೀತಿ ಇಲ್ಲಿ 50-60 ಚಾಪ್ಟರ್ಸ್ ಇಲ್ಲ. ನೀವು ಓದಬೇಕಾಗಿರೋದು ನಾನು ಕೊಟ್ಟಿರುವಂತಹ 15 ಚಾಪ್ಟರ್ಸ್ ಮಾತ್ರ. ಬರ್ಕೊಳ್ಳಿ. ಮೊದಲಿಗೆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಅದರಲ್ಲೂ ಕೂಡ ವರ್ಬ್ ಬಗ್ಗೆ, ಅಡ್ಜೆಕ್ಟಿವ್ ಬಗ್ಗೆ ಈ ರೀತಿ ಟಾಪಿಕ್ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಹಿಂದೆ ವಿಡಿಯೋಸ್ ಮಾಡಿದ್ದೀನಿ, ಚೆಕ್ ಮಾಡ್ಬೋದು ನೀವು. ಇಡಿಯೋಮ್ಸ್ ಆ್ಯಂಡ್ ಫ್ರೇಸಸ್ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಆರ್ಟಿಕಲ್ಸ್ ಬಗ್ಗೆ 100% ಪ್ರಶ್ನೆ ಇರುತ್ತೆ. 1 ವರ್ಡ್ ಸಬ್ಸ್ಟಿಟ್ಯೂಟ್, ಇದನ್ನು 1 ವರ್ಡ್ ಅಂತ ಮಾಡ್ಕೊಳ್ಳಿ. 1 ವರ್ಡ್ ಸಬ್ಸ್ಟಿಟ್ಯೂಟ್. ಎರರ್ ಸ್ಪಾಟ್, ಇಲ್ಲಿ ಎರರ್ ಸ್ಪಾಟು ಸೆಂಟೆನ್ಸ್ ಕರೆಕ್ಷನ್ನು, ಸ್ಪೆಲ್ಲಿಂಗ್ ಕರೆಕ್ಷನ್ ಅನ್ನೋ ರೀತಿಯಲ್ಲಿ ತಪ್ಪುಗಳನ್ನು ಹುಡುಕುವಂತಹ 3-4 ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ. ಅದು ಬಿಟ್ಟರೆ ಪ್ಯಾಸೇಜ್ ಕೊಡ್ತಾರೆ. ಆ ಪ್ಯಾಸೇಜನ್ನು ಕಂಪ್ಲೀಟಾಗಿ ಓದಿ 3 ಅಥವಾ 5 ಪ್ರಶ್ನೆಗಳು ಕೊಟ್ಟಿರ್ತಾರೆ, ಅಟೆಂಡ್ ಮಾಡಬೇಕು. ಇದನ್ನು ನೀವು ಈಸಿಯಾಗಿ ಅಂಕಗಳನ್ನು ತಗೋಬೋದು. ಇದು ಬಿಟ್ಟರೆ ಸಿನೋನಿಮ್ಸ್ ಮೇಲೆ ಪ್ರಶ್ನೆ ಕೇಳ್ತಾರೆ, 2 ಅಥವಾ 3. ಆ್ಯಂಟೋನಿಮ್ಸ್ ಮೇಲೆ ಪ್ರಶ್ನೆ ಕೇಳ್ತಾರೆ. ಆಕ್ಟಿವೈಸ್, ಪ್ಯಾಸಿವೈಸ್, ಸೆಂಟೆನ್ಸ್ ರೀಅರೇಂಜ್ಮೆಂಟ್, ಒಂದು ಸೆಂಟೆನ್ಸನ್ನು ಅದ್ಲು ಬದಲಾಗಿ ಮಾಡಿ 4 ಪಾರ್ಟಾಗಿ ಡಿವೈಡ್ ಮಾಡಿ ABCD ಅಥವಾ PQRS ಅಂತ ಹಾಕಿರ್ತಾರೆ, ನೀವು ಸರಿ ಮಾಡಬೇಕು. ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್, PQRS, 4 ಸೆಂಟೆನ್ಸ್ ಕೊಟ್ಟು ಯಾವ ಸೆಂಟೆನ್ಸ್ ಫಸ್ಟ್ ಬರಬೇಕು, ಯಾವ ಸೆಂಟೆನ್ಸ್ ಲಾಸ್ಟ್ ಬರಬೇಕು, ನೀವು ಅದನ್ನ ಸರಿ ಮಾಡಬೇಕಾಗಿರುತ್ತೆ. ಲಾಸ್ಟ್ನೇದು 15ನೇದು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇದು ಪ್ರತಿಯೊಂದು ಇಂಗ್ಲೀಷ್ ಇರುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದೇ ಇರುತ್ತೆ. ಈ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಐದರ ಆರ್ಟಿಕಲ್ಸ್ ಬಗ್ಗೆ ಕೇಳ್ಬೋದು, ವರ್ಬ್ ಬಗ್ಗೆ ಕೇಳ್ಬೋದು, ಅಥವಾ ನೌನ್ ಬಗ್ಗೆ ಕೇಳ್ಬೋದು. ಟೋಟಲ್ ಆಗಿ ನೀವು ಯಾವುದೇ ಪ್ರಶ್ನೆ ಪತ್ರಿಕೆ ತೆಗೆದು ನೋಡಿದ್ರು, ಗ್ರೂಪ್ ಸಿ ಇದು, ಅದರಲ್ಲೂ ಕೂಡ 35 ಮಾರ್ಕ್ಸ್ಗೆ ಇಂಗ್ಲೀಷ್ ಕೇಳಿರೋದು. ಆಲ್ಮೋಸ್ಟ್ ಮೆಜಾರಿಟಿ 95% ಆಫ್ ಪ್ರಶ್ನೆಗಳು ಈ 15 ಚಾಪ್ಟರ್ ಒಳಗೆ ಬಂದಿದ್ದಾವೆ. ಇದನ್ನು ಕೂಡ ನಾನು ಈ ಹಿಂದಿನ ವಿಡಿಯೋಗಳಲ್ಲಿ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ರಿವ್ಯೂ ಕೂಡ ಮಾಡಿದ್ದೀವಿ. ಯಾವ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ಅಂಕಕ್ಕೆ ಯಾವ ಟಾಪಿಕ್ ಹೇಳಿದ್ರು ಅಂತ ಕೂಡ ರಿವ್ಯೂ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಂಗ್ಲೀಷ್ನ ಪ್ಲೇಲಿಸ್ಟ್ ಹಾಕಿದ್ದೀನಿ, ಫ್ರೀ ಆಗಿರುತ್ತೆ, ಚೆಕ್ ಮಾಡ್ಕೋಬೋದು ನೀವು. ಈ 15 ಚಾಪ್ಟರ್ಸ್
ನಿಮ್ಮನ್ನು 5 ಲಕ್ಷ ಜನ ಇರುವಂತಹ ಕಾಂಪಿಟೇಷನಲ್ಲಿ 3 ಲಕ್ಷ ಜನಕ್ಕಿಂತ ಜಂಪ್ ಮಾಡಿಸುತ್ತೆ. ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಇಂಗ್ಲೀಷ್ನ ತುಂಬ ನೆಗ್ಲೆಕ್ಟ್ ಮಾಡ್ತಾರೆ, ಕೊನೆಗೆ ಓದ್ಕೊಳ್ಳೋಣ ಅಥವಾ ಇಂಗ್ಲೀಷ್ ಏನು ನೋಡ್ಕೊಂಡಿದ್ದೀನಿ ಬರೆಯೋಣ ಅಂತ ಅನ್ಕೋತಾರೆ. ನೆಗೆಟಿವ್ ಮಾರ್ಕಿಂಗ್ ಇರೋದು ಕಡೆ ಇಂಗ್ಲೀಷ್ ಪ್ರಶ್ನೆಗಳನ್ನ ಟಚ್ ಮಾಡಬೇಕಾದ್ರೂ ಕೂಡ 2 ಸಲ ಯೋಚನೆ ಮಾಡಬೇಕು. ಐ ಹೋಪ್ ಈ 15 ಚಾಪ್ಟರ್ಸ್ಗಳನ್ನು ಕೂಡ ಓದ್ಕೋತೀರಾ, ಕಾಂಪಿಟೇಷನಲ್ಲಿ ಮುಂದೆ ಇರ್ತೀರಾ ಅಂತ ಅನ್ಕೋತೀನಿ. ವಿಲೇಜ್ ಅಕೌಂಟೆಂಟ್ ಸೂನ್ ಕಾಲ್ಫಾರ್ಮ್ ಆಗುವಂಥ ಚಾನ್ಸಸ್ ಇದೆ. ಸೂನ್ ಅಂದರೆ ತಕ್ಷಣ ಆಗುತ್ತೆ ಅಂತ ಹೇಳ್ತಿಲ್ಲ, ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. PSI ಇದೆ, PC ಇದೆ, ಅಬಕಾರಿ ರಕ್ಷಕ, ಅಬಕಾರಿ PSIಗಳಿದ್ದಾವೆ. ಅದು ಬಿಟ್ಟರೆ ಇನ್ನೂ ಹಲವಾರು ಹುದ್ದೆಗಳು ನಿಮಗೋಸ್ಕರ ಕಾಯ್ತಾ ಇದೆ. ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಸ್ಮಾರ್ಟ್ ಸ್ಟಡಿ ಅಂತೂ ಮಾಡಲೇಬೇಕು. ಹಳೆ ಕಾಲದ ಥರನೇ ಅದೇ ರೀತಿ ಚಾಪ್ಟರ್ 1 ಓದ್ಕೊಬರ್ತೀನಿ. ಫಸ್ಟು ಸ್ಟಾರ್ಟಿಂಗ್ ಏನ್ಷಂಟ್ ಹಿಸ್ಟ್ರಿಯಿಂದ ಆಮೇಲೆ ಬರ್ತೀನಿ. ಈ ಕಡೆ ಒಂದೊಂದೇ ಚಾಪ್ಟರ್ಸ್, ಈಗ ಜಿಯೋಗ್ರಫಿ ತೊಗೊಂಡ್ರೆ ಸ್ಟಾರ್ಟಿಂಗಿಂದ ಬರ್ತೀನಿ. ಆ ರೀತಿ ಮೆಥಡ್ನ ಬಿಟ್ಬಿಡಿ. ಪ್ರಶ್ನೆ ಪತ್ರಿಕೆಗಳನ್ನು ರಿವ್ಯೂ ಮಾಡಿರೋ ವಿಡಿಯೋಗಳನ್ನು ನೋಡಿ ನಿಮ್ಮದೇ ಒಂದು ಬ್ಲೂ ಪ್ರಿಂಟ್ ಮಾಡ್ಕೊಳ್ಳಿ. ಅತಿ ಹೆಚ್ಚು ಬಾರಿ ಪ್ರಶ್ನೆ ಕೇಳಿರುವಂಥ ಟಾಪಿಕ್ಸ್ ಯಾವ್ಯಾವ ಇದ್ದಾವೆ, ಫಸ್ಟ್ 100 ಟಾಪಿಕ್ಸ್ನ ನಾನು ಅದನ್ನೇ ಕವರ್ ಮಾಡ್ತೀನಿ. ಈಗ ಫಸ್ಟ್ ಚಾಪ್ಟರ್ ನೀವು ಈ ಕಡೆ ಹರಪ್ಪ ನಾಗರಿಕತೆಯಿಂದನೇ ಕಳಿಬೇಕು ಅಂತೇನಿಲ್ಲ, ಗಾಂಧಿ ಯುಗನೇ ಫಸ್ಟ್ ನೋಟ್ಸ್ ಮಾಡ್ಬೋದು. ನಿಮಗೆ ಬೇಕಾಗಿರೋದು ಆ ಚಾಪ್ಟ್ರಿಂದ ಪ್ರಶ್ನೆ ಬಂದಿದ್ದಾವ. ಇನ್ನೂ ತುಂಬ ಜನ ಹೇಳ್ತಾರೆ ಸರ್ ನನಗೆ ಆರ್ಡ್ರ್ ತರಬೇಕು ಅಂತ. ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಆರ್ಡ್ರ್ ಆಗಿರಲ್ಲ. ಮೊದಲನೇ ಪ್ರಶ್ನೆ ಹಿಸ್ಟ್ರಿ ಇದ್ದರೆ 2ನೇ ಪ್ರಶ್ನೆ ಸೈನ್ಸ್ ಇರುತ್ತೆ. ಸೊ ನೀವಲ್ಲಿ ನಾನು ಆರ್ಡ್ರ್ ಹುಡುಕ್ತೀನಿ ಅಂತ ಆಗಲ್ಲ. ಸೊ 2025 ಈ ಜನ್ರೇಷನ್ ಇರುವಂತಹ ಹುಡುಗರು, ಅದರಲ್ಲೂ ಕೂಡ ಹೊಸ ಹುಡುಗರು, ಅವರು ಮಾಡ್ತಿರುವಂತಹ ನೋಟ್ಸನ್ನು ನೀವು ಚೆಕ್ ಮಾಡಬೇಕು ಒಂದ್ಸಲ. ನಾನು ಹೀಗೆ ಬೆಂಗಳೂರಿಗೆ ಒಂದ್ಸಲ ಹೋದಾಗ ಒಂದು ಕೋಚಿಂಗ್ ಸೆಂಟ್ರಲ್ಲಿ ಒಂದಿನ ಕೆಲಸ ಆಯಿತು ಅಂತ ಹೋಗಿದ್ದೆ. ಸೊ ಅವಾಗ ನಾನು ನೋಡಿದ್ದು ಇಡೀ ಸ್ವತಂತ್ರ ಸಂಗ್ರಾಮ 1857ಇಂದ 1947 ತನಕ ಜಸ್ಟ್ 12ರಿಂದ 13 ಪೇಜ್ ಒಳಗೆ ಕಂಪ್ಲೀಟ್ ಚಾಪ್ಟರ್ಗಳನ್ನು ಬರ್ಕೊಂಡಿದ್ದಾರೆ. ಯಾವ ರೀತಿ ಬರೆದಿದ್ದಾರೆ, ಎಲ್ಲೂ ಸ್ಕಿಪ್ ಮಾಡಿಲ್ಲ. ಒಂದು ವರ್ಡ್ ನೋಡಿದ್ರೆ ಸಾಕು ನಿಮಗೆ ಆ ಸುತ್ತಮುತ್ತ ಏನು ನಡೀತಿದ್ರ ಬಗ್ಗೆ ಮಾಹಿತಿ ಇರುತ್ತೆ ಅವ್ರಿಗೆ. ನಾನು ಹೇಳಿದ್ನಲ್ಲ ಮೈಂಡ್ ಮ್ಯಾಪ್ ಅಂತ, ಆ ರೀತಿ. ಸೊ ಎಷ್ಟು ಫಾಸ್ಟ್ ಆಗ್ತೀರಾ, ಎಷ್ಟು ಅಡಾಪ್ಟ್ ಆಗ್ತೀರಾ ಹೊಸ ಮೆಥಡ್ಗೆ, ಅಷ್ಟು ಕೂಡ ಒಳ್ಳೆಯದು. ಆಫ್ಟರ್ ಕೊರೋನಾ ನೀವು ಫೇಸ್ ಮಾಡ್ತಿರುವಂತಹ ಕಾಂಪಿಟೇಷನ್ ಹೈಲಿ ಇಂಟೆಲಿಜೆಂಟ್ ಇರುವಂತಹ ಹೊಸ ಹುಡುಗರ ಜೊತೆ. ನೆನಪಲ್ಲಿ ಇಟ್ಕೊಳ್ಳಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಆ್ಯಂಡ್ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಈ 15 ಚಾಪ್ಟರ್ಸನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕಂತ ಹೋಗಬೇಡಿ. ತುಂಬ ಜನ ಇಂಗ್ಲೀಷ್ನಲ್ಲಿ ಯಾವ ರೀತಿ ಪ್ರಶ್ನೆ ಬರುತ್ತೆ ಅಂತ ಕೂಡ ನೋಡಿರಲ್ಲ, ಚೆಕ್ ಮಾಡಿರಲ್ಲ. ನನಗೆ ಗೊತ್ತು. ಚೆಕ್ ಮಾಡಿ ಒಂದ್ಸಲ. ನಿಮಗೆ ಪ್ರಶ್ನೆ ಪತ್ರಿಕೆ ಇಲ್ಲ ಅಂದರೆ ವಿಡಿಯೋಸ್ ಮಾಡಿದ್ದೀವಿ, ಹಳೆ ವಿಡಿಯೋಸ್ಗಳಿದ್ದಾವೆ. ಪ್ರಶ್ನೆಗಳು ಯಾವ ರೀತಿ ಬರುತ್ತೆ ಅಂತಲೂ ಕೂಡ ಹೇಳಿದ್ದೀನಿ, ಚೆಕ್ ಮಾಡ್ಬೋದು. ಸೊ ಆನ್ಲೈನ್ ತರಗತಿಗಳಿಗೆ ಯಾರಿಗಾರು ನೀಡಿದರೆ ನಂಬರ್ ಇದೆ, ವಾಟ್ಸಪ್ ಮಾಡಿ, ಮೆಸೇಜ್ ಮಾಡಿ. ಅಕ್ಟೋಬರ್ 15ರಿಂದ ನಮ್ಮ ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗ್ತದೆ. ಥ್ಯಾಂಕ್ ಯು ಸೊ ಮಚ್.